ಉಡುಪಿ ನಗರದ ಕರಾವಳಿ ಬೈಪಾಸ್ ಬಳಿ ಬೇಕರಿ ಮಾಲಕನ ಮೇಲೆ ಚಾಕು ತೋರಿಸಿ ಹಲ್ಲೆ ನಡೆಸಿದ ಘಟನೆಯೊಂದು ನಡೆದಿದೆ. ಉಡುಪಿ ನಗರದ ಕರಾವಳಿ ಬೈಪಾಸ್ ಬಳಿ ಬೇಕರಿ ಮಾಲಕನ ಮೇಲೆ ಚಾಕು ತೋರಿಸಿ ಹಲ್ಲೆ ನಡೆಸಿದ ಘಟನೆಯೊಂದು ನಡೆದಿದೆ. ಪೂಜಾ ಬೇಕರಿ ಮಾಲಕ ಮುರಳೀಧರ ಹಲ್ಲೆಗೆ ಒಳಗಾದವರಾಗಿದ್ದು, ಪಕ್ಕದ ಕೃಷ್ಣ ಬೇಕರಿ ಮಾಲಕ ಅಶೋಕ್ ಹಲ್ಲೆ ನಡೆಸಿದ ಆರೋಪವನ್ನು ಎದುರಿಸುತ್ತಿದ್ದಾರೆ. ಸುಮಾರು 20 ವರ್ಷಗಳಿಂದ ಕರಾವಳಿ ಬೈಪಾಸ್ ಬಳಿ ಮುರಳೀಧರ ಬೇಕರಿ ಉದ್ಯಮವನ್ನು ನಡೆಸುತ್ತಿದ್ದರು. ಇನ್ನೊಂದೆಡೆ 1 ವರ್ಷದ ಹಿಂದೆಯಷ್ಟೇ ಆರೋಪಿ ಅಶೋಕ್ ತನ್ನ ಬೇಕರಿ ಅಂಗಡಿಯನ್ನು ಆರಂಭಿಸಿದ್ದ ಎಂದು ಹೇಳಲಾಗಿದೆ. ಘಟನೆಯ ದಿನ ಏಕಾಏಕಿ ಅಂಗಡಿಯ ಮುಂದೆ ಬಂದ ಅಶೋಕ್ ತನ್ನ ವ್ಯಾಪಾರಕ್ಕೆ ಸಮಸ್ಯೆ ಮಾಡುತ್ತಿದ್ದೀಯಾ ಎಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ನಿನ್ನ ವ್ಯಾಪಾರಕ್ಕೆ ನಾನು ಅಡ್ಡಿಯಾಗಿಲ್ಲ ಎಂದು ಮುರಳೀಧರ ಸಮಾಧಾನದಿಂದ ಹೇಳಿದ್ದರೂ ಕೂಡ ಕೋಪಗೊಂಡ ಅಶೋಕ್ ಅಂಗಡಿಯ ಮುಂಭಾಗದ ಸಾಮಾನುಗಳನ್ನು ಎಸೆದು ಗಲಾಟೆ ನಡೆಸಿದ್ದಾನೆ ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಅಂಗಡಿಯೊಳಗೆ ನುಗ್ಗಿ ಮುರಳೀಧರ ಅವರ ಕಾಲರ್ ಹಿಡಿದು ಚಾಕು ತೋರಿಸಿ ಹಲ್ಲೆ ನಡೆಸಿರುವ ಆರೋಪವೂ ಕೇಳಿಬಂದಿದೆ. ಈ ಸಂಬಂಧ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆಯ ದೃಶ್ಯ ಪ್ರತ್ಯಕ್ಷದರ್ಶಿಯೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. కొంచెం రైస్ ఓఆర్ఎస్ ಕೊಡ್ಲೆ ಗಾಯತ್ರಿ ನೀರು ಕೂಡ ನೀರು ಕೊಡಿ ಫಸ್ಟ್ ಅದರ ಮೇಲೆ ಇಡು. ಅವನಿಗೆ ಸ್ವಲ್ಪ ನೀರು ಕೊಡ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.